শুভেন্দু অধিকারী নির্বাচনে বিজয় হওয়ার পর মুসলমানদেরকে জয় শ্রীরাম বলতে বাধ্য করছে। মোদীকে ক্ষমতা থেকে নামিয়ে আমরা ভারতে ইসলামী পতাকা উদ্দিন করবো ইনশাআল্লাহ। ভারতকে স্বাধীন করে টুকরো টুকরো করে দেবো ইনশাআল্লাহ। ನೋಡಿ, ಮಮತಾ ಬ್ಯಾನರ್ಜಿ ಪರ ಪ್ರತಿಭಟನೆಯ ಉಗ್ರ ಸ್ವರೂಪ. ವಿಚಿತ್ರ ಅಂದ್ರೆ ಈ ಪ್ರತಿಭಟನೆ ನಡೆದಿರೋದು ಪಶ್ಚಿಮ ಬಂಗಾಳದಲ್ಲ, ಬದಲಾಗಿ ಪಕ್ಕದ ಬಾಂಗ್ಲಾದೇಶದಲ್ಲಿ. ಆಶ್ಚರ್ಯ ಆಗಿರ್ಬೇಕಲ್ಲ. ಮಮತಾ ಬ್ಯಾನರ್ಜಿ ಅವರಿಗೆ ಪರದೇಶದಲ್ಲಿ ಇಷ್ಟೊಂದು ಬೆಂಬಲ, ಇದೆಲ್ಲ ಸಾಧ್ಯವಾಗಿದ್ದು ಹೇಗೆ? ವಾಸ್ತವವಾಗಿ ಈ ಪ್ರತಿಭಟನಾಕಾರರಿಗೆ ಮಮತಾ ಬ್ಯಾನರ್ಜಿ ಒಂದು ನೆಪ ಅಷ್ಟೇ. ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಇನ್ನು ಮುಂದೆ ತಮ್ಮ ಆಟ ನಡೆಯೋಲ್ಲ ಅನ್ನೋ ಅರಿವು ಅವರಿಗಾಗಿದೆ. ಹಾಗಾಗಿ ಭಾರತದ ಮುಸ್ಲಿಮರನ್ನು ಪ್ರಚೋದಿಸೋ ಕುತಂತ್ರ ನಡೆಸಿದ್ದಾರೆ. ಏನಿದರ ಸೀಕ್ರೆಟ್? ಇಲ್ಲಿದೆ ಡೀಟೇಲ್ಸ್. ಅಕ್ರಮ ನುಸುಳುವಿಕೆ ಇನ್ನೂ ಅಸಾಧ್ಯ. ಬಾಂಗ್ಲಾ ಜಿಹಾದಿಗಳಿಗೆ ಭ್ರಮನಿರಾಸನ. ಭಾರತದ ಪೂರ್ವಗಡಿ ದಶಕಗಳಿಂದಲೂ ಅಕ್ರಮ ನುಸುಳುವಿಕೆ, ಮಾದಕ ವಸ್ತುಗಳ ಸಾಗಣೆ ಮತ್ತು ಡೆಮೋಗ್ರಫಿ ಬದಲಾವಣೆಯಂತಹ ಗಂಭೀರ ಸವಾಲುಗಳನ್ನು ಎದುರಿಸುತ್ತಲೇ ಇದೆ. ಇದೇ ವಿಷಯವನ್ನು ಜನತೆಯ ಮುಂದಿಟ್ಟ ಬಿಜೆಪಿ ಈಗ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂದಿದೆ. ಸಹಜವಾಗಿ ಗಡಿ ಸುರಕ್ಷತೆಗೆ ಮೊದಲ ಆದ್ಯತೆ ಸಿಗಲಿದೆ. ಮೊದಲ ಕ್ಯಾಬಿನೆಟ್ ಸಭೆಯಲ್ಲೇ ಸಿಎಂ ಸುವೇಂದು ಅಧಿಕಾರಿ ಗಡಿಭಾಗದ ಬೇಲಿಗೆ ಬೇಕಾದ ಭೂಮಿಯನ್ನು ಗಡಿಭದ್ರತಾ ಪಡೆಗೆ ಹಸ್ತಾಂತರಿಸುವುದಾಗಿ ಘೋಷಿಸಿಬಿಟ್ಟಿದ್ದಾರೆ. ಇದರಿಂದ ಅಕ್ರಮ ವಲಸಿಗರು ಈಗಾಗಲೇ ಗಡಿ ದಾಟಿ ವಾಪಸ್ ಹೋಗುವ ಯತ್ನ ನಡೆಸಿದ್ದಾರೆ. ಇನ್ನು ಮುಂದೆ ಅಕ್ರಮ ನುಸುಳುವಿಕೆ ಅಷ್ಟು ಸುಲಭವಲ್ಲ ಅನ್ನೋದು ಬಾಂಗ್ಲಾ ಇಸ್ಲಾಮಿಸ್ಟ್ಗಳ ನಿದ್ದೆಗೆಡಿಸಿದೆ. ಜಿಹಾದಿಗಳ ನೆಟ್ವರ್ಕ್ ಹೇಗಿದೆ ಗೊತ್ತಾ? ಬಾಂಗ್ಲಾದೇಶದಲ್ಲಿ ಜಮಾತೆ ಇಸ್ಲಾಮಿ ಮತ್ತು ಅನ್ಸಾರುಲ್ಲಾ ಬಾಂಗ್ಲಾ ಟೀಮ್ನಂತಹ ಸಂಘಟನೆಗಳು ಉಗ್ರಗಾಮಿ ಸಿದ್ಧಾಂತವನ್ನು ಹರಡುವುದರಲ್ಲಿ ಮುಂಚೂಣಿಯಲ್ಲಿವೆ. ಇವು ಕೇವಲ ಧಾರ್ಮಿಕ ಸಂಘಟನೆಗಳಲ್ಲ, ಬದಲಾಗಿ ಇವು ಅಲ್ ಕಾಯ್ದಾ ಮತ್ತು ಐಸಿಸ್ನಂತಹ ಜಾಗತಿಕ ಭಯೋತ್ಪಾದಕ ಗುಂಪುಗಳ ಸಿದ್ಧಾಂತದಿಂದ ಪ್ರೇರಿತವಾಗಿವೆ. ಇವುಗಳ ಪ್ರಮುಖ ಕೆಲಸವೆಂದರೆ ಮದ್ರಾಸಗಳ ಮೂಲಕ ಯುವಕರ ತಲೆಕೆಡಿಸುವುದು, ಘಜ್ವಾ-ಎ-ಹಿಂದ್ನಂತಹ ಗುರಿಗಳತ್ತ ಪ್ರೇರೇಪಿಸುವುದು. ಪಶ್ಚಿಮ ಬಂಗಾಳದಲ್ಲಿ ಜಾಲದ ವಿಸ್ತರಣೆ. ಬಾಂಗ್ಲಾದೇಶದ ಈ ಸಂಘಟನೆಗಳು ಪಶ್ಚಿಮ ಬಂಗಾಳದ ಗಡಿ ಜಿಲ್ಲೆಗಳಾದ ಮಾಲ್ಡಾ, ಮುರ್ಷಿದಾಬಾದ್ ಮತ್ತು ನಾಡಿಯಾಗಳಲ್ಲಿ ಬಲವಾದ ನೆಟ್ವರ್ಕ್ ಬೆಳೆಸಿಕೊಂಡಿವೆ. ಅಕ್ರಮ ನುಸುಳುವಿಕೆ. ದಿನನಿತ್ಯ ಸಾವಿರಾರು ಅಕ್ರಮ ನುಸುಳುಕೋರರು ಗಡಿದಾಡುತ್ತಾರೆ. ಇವರ ನಡುವೆ ಜಿಹಾದಿ ಸ್ಲೀಪರ್ ಸೆಲ್ಗಳು ಸುಲಭವಾಗಿ ಒಳಬರುತ್ತವೆ. ನಕಲಿ ದಾಖಲೆಗಳು. ಭಾರತಕ್ಕೆ ಬಂದ ತಕ್ಷಣ ಇವರಿಗೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ಗಳಂತಹ ನಕಲಿ ದಾಖಲೆಗಳನ್ನು ಸ್ಥಳೀಯ ಏಜೆಂಟ್ಗಳು ಒದಗಿಸುತ್ತಾರೆ. ಸ್ಲೀಪರ್ ಸೆಲ್ಗಳು ಇವರು ಸಾಮಾನ್ಯ ಕೂಲಿ ಕಾರ್ಮಿಕರಂತೆ ಅಥವಾ ಸಣ್ಣ ವ್ಯಾಪಾರಿಗಳಂತೆ ಸಮಾಜದಲ್ಲಿ ಬೆರೆತು ಹೋಗುತ್ತಾರೆ. ಇದು ಗುಪ್ತಚರ ಇಲಾಖೆಗೆ ಇವರನ್ನು ಪತ್ತೆ ಹಚ್ಚಲು ಕಷ್ಟವಾಗುತ್ತದೆ. ಭಾಷೆ ಕೂಡ ಎರಡೂ ಕಡೆ ಒಂದೇ ಆಗಿದೆ. ಇದರ ಲಾಭ ಪಡೆಯುತ್ತಿವೆ ಇಸ್ಲಾಮಿಕ್ ಸಂಘಟನೆಗಳು. ಕ್ರಾಸ್ ಬಾರ್ಡರ್ ಮದುವೆಗಳನ್ನು ಈ ಸಂಘಟನೆಗಳು ಎನ್ಕರೇಜ್ ಮಾಡ್ತಾ ಇವೆ. ಆ ಮೂಲಕ ಆ ಗಡಿಯಿಂದ ಈಚೆಗೆ ಒಂದು ಪ್ರಬಲ ನೆಟ್ವರ್ಕ್ ಬೆಳೆಸ್ತಾ ಇದೆ. ಹೀಗೆ ಅಕ್ರಮವಾಗಿ ಬಂದವರು ಭಾರತದಲ್ಲಿ ಮಾಡುವ ಮೊದಲ ಕೆಲಸ ಅಂದ್ರೆ ಮತಾಂತರ. ಆಮಿಷವೋ, ಬಲವಂತವೋ, ಲವ್ ಜಿಹಾದೋ ಹೀಗೆ ಯಾವುದಾದರೂ ರೂಪದಲ್ಲಿ ಇಸ್ಲಾಮಿಕ್ ಚಿಂತನೆಗಳನ್ನು ವಿಸ್ತರಿಸುವುದು ಇವರ ಮೊದಲ ಆದ್ಯತೆಯಾಗಿ ಬಿಡುತ್ತದೆ. ಮಮತಾ ಸರ್ಕಾರದ ತುಷ್ಟೀಕರಣ ಲಾಭ. ಭದ್ರತಾ ತಜ್ಞರ ಪ್ರಕಾರ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಸರ್ಕಾರದ ತುಷ್ಟೀಕರಣ ನೀತಿ ಬಾಂಗ್ಲಾದೇಶದ ಜಿಹಾದಿ ಸಂಘಟನೆಗಳಿಗೆ ವರವಾಗಿ ಪರಿಣಮಿಸಿದೆ. ಮತಬ್ಯಾಂಕ್ ರಾಜಕಾರಣ. ಅಕ್ರಮ ನುಸುಳುಕೋರರನ್ನು ಮತದಾರರನ್ನಾಗಿ ಬಳಸಿಕೊಳ್ಳುವ ದುರಾಸೆ ಇಲ್ಲಿನ ಸರ್ಕಾರಕ್ಕೆ ಇದ್ದಿದ್ದರಿಂದ ಇವರಿಗೆ ರಾಜಕೀಯ ರಕ್ಷಣೆಯೂ ಸಿಗುತ್ತಿತ್ತು. ಮತಬ್ಯಾಂಕ್ ರಾಜಕಾರಣದ ಕಾರಣದಿಂದಾಗಿಯೇ ಗಡಿಯಲ್ಲಿ ಬೇಲಿ ಹಾಕೋದಕ್ಕೆ ಮಮತಾ ದೀದಿ ಸರ್ಕಾರ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇತ್ತು. ಸ್ಥಳೀಯ ಪೊಲೀಸ್ ವೈಫಲ್ಯ. ಸ್ಥಳೀಯ ಪೊಲೀಸರು ಸಹ ಸರ್ಕಾರದ ನಿರ್ದೇಶನದಂತೆ ನಡೆಯುವುದರಿಂದ ಮದ್ರಾಸುಗಳಲ್ಲಿ ನಡೆಯುವ ಶಂಕಾಸ್ಪದ ಚಟುವಟಿಕೆಗಳ ಬಗ್ಗೆ ಕಣ್ಮುಚ್ಚಿ ಕುಳಿತುಕೊಳ್ಳುವಂತಾಗಿತ್ತು. ಶಸ್ತ್ರಾಸ್ತ್ರಗಳ ಕಳ್ಳಸಾಗಣೆ ಮತ್ತು ನಕಲಿ ನೋಟು ಚಲಾವಣೆ ಬಂಗಾಳದ ಗಡಿಭಾಗದಲ್ಲಿ ಎಗ್ಗಿಲ್ಲದ ನಡೆಯುತ್ತಿದೆ. ಇಂದ್ರ ಕೃತ್ಯಗಳಿಗೆಲ್ಲ ಈ ಗಡಿಭಾಗ ಹೆಬ್ಬಾಗಿಲಾಗಿತ್ತು. ಇಷ್ಟೆಲ್ಲ ಕೆಲಸಗಳಿಗಾಗಿ ತಮ್ಮ ನೆಟ್ವರ್ಕ್ ಬೆಳೆಸಿದ್ದ ಬಾಂಗ್ಲಾದೇಶದ ಇಸ್ಲಾಮಿಸ್ಟ್ಗಳು ಈಗ ಮೈಪರಚಿಕೊಳ್ತಿದ್ದಾರೆ. ಬಿಜೆಪಿ ಅಧಿಕಾರಕ್ಕೆ ಬಂದಿರೋದು ಅವರಿಗೆ ನುಂಗಲಾರದ ತುತ್ತಾಗಿದೆ. ಹಾಗಾಗಿ ಭಾರತದಲ್ಲಿ ಮುಸ್ಲಿಮರ ಮೇಲೆ ದಬ್ಬಾಳಿಕೆ, ಮಮತಾ ದೀದಿಗೆ ಬೆಂಬಲ ಈ ರೀತಿ ಹೇಳಿಕೊಂಡು ಭಾರತದಲ್ಲಿರುವ ಮುಸ್ಲಿಮರನ್ನು ಪ್ರಚೋದಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇದು ಮಮತಾ ಮೇಲಿನ ಪ್ರೀತಿಯಲ್ಲ, ಬದಲಾಗಿ ಇಸ್ಲಾಮಿಕ್ ವಿಸ್ತರಣಾವಾದದ ಬಹುದೊಡ್ಡ ಷಡ್ಯಂತ್ರ. ಭಾರತದ, ಅದರಲ್ಲೂ ಮುಖ್ಯವಾಗಿ ಪಶ್ಚಿಮ ಬಂಗಾಳದ ಸರ್ಕಾರ ಈಗ ಇನ್ನಷ್ಟು ಎಚ್ಚರದಿಂದ ಇರಬೇಕಾದ್ದು ಅನಿವಾರ್ಯವಾಗಿದೆ.